ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಒಂದು ವಿಶೇಷವಾಗಿರುವಂತಹ ಮಾಹಿತಿ ನಿಮಗೋಸ್ಕರ ತಂದೇವಿ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ನಿಮ್ಮ ತಯಾರಿಯಲ್ಲಿ ತೊಡಕೊಂಡಿರಿ. ಅದರ ಜೊತೆಗೆ ಕೆಲವೊಬ್ಬರಿಗೆ ಯಾವಾಗ ಅಪ್ಲಿಕೇಶನ್ ಬಂತು ಯಾವಾಗ ಮುಗೀತು ಅದರ ಬಗ್ಗೆ ಏನೂ ಮಾಹಿತಿ ಗೊತ್ತಿರಲಿಲ್ಲ. ಅಂತ ಅಭ್ಯರ್ಥಿಗಳಿಗೆ ಇನ್ನು ಮುಂದೆ RRB ದಿಂದ ಗ್ರೂಪ್ ಡಿ ಎಕ್ಸಾಮ್ಗೆ ಯಾವಾಗ ವೇಕೆನ್ಸಿಗಳು ಬರ್ತಾವು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡೋಣ. ಈ ವಿಡಿಯೋದಲ್ಲಿ ಏನೆಲ್ಲ ಇರ್ತೈತೆ ಅನ್ನೋದನ್ನ ನಾವು ಒಂದ್ ಸ್ವಲ್ಪ ನೋಡ್ತಾ ಹೋಗೋಣ. ಇಲ್ಲಿ RRB ಗ್ರೂಪ್ ಡಿ ಎಕ್ಸಾಮ್ 2025ರಲ್ಲಿ ಎಕ್ಸಾಮ್ ಇರ್ತಕ್ಕಂಥದ್ದು. ಇದು ವೇಕೆನ್ಸಿ ಇರ್ತಕ್ಕಂಥದ್ದು ಹೆಚ್ಚು ಆಗುವಂತಹ ಸಾಧ್ಯತೆಗಳು ಇದಾವೋ ಇಲ್ಲೋ, ಆಮೇಲೆ ಎಕ್ಸಾಮ್ ಡೇಟ್ ಇರ್ತಕ್ಕಂಥದ್ದು ಯಾವಾಗಿದೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದ್ರ ಜೊತೆಗೆ ಹೊಸದಾಗಿ ವೇಕೆನ್ಸಿಗಳು ಯಾವಾಗ ಬರ್ತಾವೆ, ಇದು 2024-25ರ ಒಂದು RRB ಗ್ರೂಪ್ ಡಿ ಎಕ್ಸಾಮ್ಗೆ ಕಾಲ್ಫಾರ್ಮ್ ಆಗಿತ್ತು. ಅದೇ ರೀತಿ 2025 ಅಂದ್ರೆ ಈ ವರ್ಷ ಯಾವ ತಿಂಗಳಿನಲ್ಲಿ ಮತ್ತೆ ಹೊಸದಾಗಿರುವಂತಹ ವೇಕೆನ್ಸಿಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ, ಮತ್ತೆ ನೀವು ಅಪ್ಲಿಕೇಶನ್ಸ್ ಗಳನ್ನ ಹಾಕಬಹುದು. ಅದರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಎಲ್ಲಾ ಪಾಯಿಂಟ್ಸ್ ಗಳನ್ನ ಕವರ್ ಮಾಡ್ತಾ ಹೋಗೋಣ ಒಂದೊಂದಾಗಿ. ಇಲ್ಲಿ ಅದಕ್ಕಿಂತ ಮುಂಚೆ ರೈಲ್ವೆದಿಂದ ಬಂದಿರುವಂತಹ ಗ್ರೂಪ್ ಡಿ ಎಕ್ಸಾಮ್ಗೆ ನೀವು ತಯಾರಿಯನ್ನ ಮಾಡ್ತಾ ಇದ್ರೆ ನಮ್ಮಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಕೋರ್ಸ್ ಅವೈಲೇಬಲ್ ಐತಿ. ಈ ಒಂದು ಕೋರ್ಸ್ ಇರುವಂತದ್ದು ನಿಮ್ಗೆ ಎಲ್ಲವೂ ಕನ್ನಡ ಭಾಷೆಯಲ್ಲಿ ಎಲ್ಲ ಕ್ಲಾಸಸ್ ಗಳು ಅವೈಲೇಬಲ್ ಇದಾವೆ. ಈ ಒಂದು ಕೋರ್ಸ್ ನಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು, PDF ನೋಟ್ಸ್ ಇರ್ತಾ ಇದೆ, ಮಾಕ್ ಟೆಸ್ಟ್ 10 ತಗೋತಾ ಇದ್ದೇವೆ ನಾವು. ನಿಮಗೆ ಪ್ರೀವಿಯಸ್ ಇಯರ್ 5 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೊಡ್ತಾ ಇದ್ದೇವೆ ಕನ್ನಡದಲ್ಲಿ. ಆಮೇಲೆ ನಿಮಗೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಇದರಲ್ಲಿ ಸಿಗ್ತಾ ಇದೆ. ಇನ್ನೂವರೆಗೂ ಕೂಡ ಆಫರ್ ಫೀಸ್ ಇರ್ತಕ್ಕಂಥದ್ದು ನಡೀತಾ ಇದೆ. ಈ ಗ್ರೂಪ್ ಡಿ ಎಕ್ಸಾಮ್ಗೆ ನೀವು ತಯಾರಿನ ನಡೆಸ್ತಾ ಇದ್ರೆ ನೀವು ಏನ್ ಮಾಡ್ಕೋಬಹುದು ಅಂತಂದ್ರೆ 1001 ರೂಪಾಯಿಯಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ಪಡ್ಕೋಬಹುದು. ಇದರಲ್ಲಿ ನಿಮಗೆ GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಈ 4 ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಚಾಪ್ಟರ್ ವೈಸ್ ಎಲ್ಲ ಥಿಯರಿ ಎಲ್ಲ ಕ್ಲಾಸಸ್ ಗಳು ನಿಮ್ಗೆ ಸಿಗ್ತಾ ಇದಾವು. ರೆಕಾರ್ಡೆಡ್ ಕ್ಲಾಸಸ್ ಗಳು ಇರೋದ್ರಿಂದ ನೀವು ಯಾವಾಗ ಬೇಕಾದವಾಗ ನೀವು ಕ್ಲಾಸಸ್ ಗಳನ್ನ ಕೇಳಬಹುದು, ನೋಡಬಹುದು, ನೋಟ್ಸ್ ಮಾಡ್ಕೋಬಹುದು, ರಿವಿಷನ್ ಮಾಡ್ಕೋಬಹುದು. ಈ ಕ್ಲಾಸಸ್ ಗಳನ್ನ ಎಷ್ಟು ಬೇಕಾದಷ್ಟು ಸಲ ನೋಡಬಹುದು. ಈ ಒಂದು ಕೋರ್ಸ್ ಅದ ವ್ಯಾಲಿಡಿಟಿ ಇರ್ತಕ್ಕಂಥದ್ದು 6 ಮಂತ್ ವರೆಗೆ ಇರ್ತಾ ಇದೆ. ಅಂದ್ರೆ 6 ತಿಂಗಳವರೆಗೆ ನೀವು ಈ ಕ್ಲಾಸಸ್ ಗಳನ್ನ ನೋಡಬಹುದು. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ ನಿಮ್ಮ ಎಕ್ಸಾಮ್ 6 ತಿಂಗಳ ಒಳಗಡೆ ಆಗ್ಲಿಲ್ಲ, 8 ತಿಂಗಳ ಈಗ ನೀವು ಕೋರ್ಸ್ ತಗೊಂಡಿರ್ತೀರಿ, 8 ತಿಂಗಳ ಆದ್ಮೇಲೆ ಎಕ್ಸಾಮ್ ಇತ್ತು ಅಂತಂದ್ರೆ ಅಲ್ಲಿವರೆಗೂ ಕೂಡ ನಿಮ್ಗೆ ಈ ಕೋರ್ಸ್ ಅವೈಲೇಬಲ್ ಇರ್ತಾ ಇದೆ. 8 ತಿಂಗಳ ಆಗಿರ್ಬಹುದು, 9 ತಿಂಗಳ, 1 ವರ್ಷ ಆಗ್ಬಹುದು. ಎಲ್ಲಿವರೆಗೆ ನಿಮ್ಮ ಎಕ್ಸಾಮ್ ಮುಗಿಯಂಗಿಲ್ಲ ಅಲ್ಲಿವರೆಗೆ ನಾವು ಈ ಕ್ಲಾಸ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೇವೆ. ಹಾಗಾಗಿ ಈ ಕ್ಲಾಸ್ ಅನ್ನ ನೀವು ತೆಗೆದುಕೊಳ್ಬೇಕಂತಂದ್ರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಗೆ ನನಗೆ ವಾಟ್ಸ್ಆಪ್ ಮಾಡಬಹುದು. 8861927838 ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದು. ಜಾಯಿನ್ ಆಗವ್ರಿದ್ರ ಅಂತಂದ್ರೆ ಏನಂತ ವಾಟ್ಸ್ಆಪ್ ಮಾಡ್ಬೇಕು ಅಂತಂದ್ರೆ ಗ್ರೂಪ್ ಡಿ ಅಂತ ನನಗೆ ಒಂದು ಮೆಸೇಜ್ ಅನ್ನ ಕಳಿಸ್ಬೇಕು. ಗ್ರೂಪ್ ಡಿ ಅಂತ ಮೆಸೇಜ್ ಕಳಿಸಿದ ನಂತರ ನಾವು ಒಂದು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಇದನ್ನ ಸ್ಕ್ಯಾನ್ ಮಾಡಿ 1001 ರೂಪಾಯಿ ಫೀಸ್ ಅನ್ನ ಪೇಡ್ ಮಾಡಿದ ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ ನಮ್ಗೆ ಇದ ನಂಬರ್ಗೆ. ನಿಮ್ಗೆ ಎಲ್ಲ ಕ್ಲಾಸಸ್ ಗಳು ನಿಮ್ಗೆ ನಿಮ್ಮ ವಾಟ್ಸ್ಆಪ್ ದಲ್ಲಿಯೇ ಕಳಿಸ್ಕೊಡ್ತಾ ಇದ್ದೇವೆ. ಇದು ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಐತಿ. ಇನ್ನೊಂದು ಹೇಳ್ತಾ ಇದ್ದೀನಿ ಏನು ಅಂತಂದ್ರೆ 2025ರಲ್ಲಿ ಈಗ ಏನು ಎಕ್ಸಾಮ್ ಬರ್ತಾ ಇದೆ RRB ಗ್ರೂಪ್ ಡಿ ಎಕ್ಸಾಮ್, ಈ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆದ್ರೆ ಅಂತಂದ್ರ ಇದ ವರ್ಷ ಮತ್ತೆ ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಕಾಲ್ಫಾರ್ಮ್ ಆಗುತ್ತೆ, ವೇಕೆನ್ಸಿಗಳು ಬಂದೇ ಬರ್ತವೆ. ಹಾಗಾಗಿ ಒಂದು ಸಲ ನೀವು ಚೆನ್ನಾಗಿ ಪ್ರಿಪರೇಷನ್ ಅನ್ನ ಮಾಡಿದ್ರ ಅಂತಂದ್ರ ಮುಂದೆ ನಿಮಗೆ ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಕೂಡ ಈ ಒಂದು ಕೋರ್ಸ್, ಈ ಕ್ಲಾಸಸ್ ಗಳು ನಿಮ್ಗೆ ಹೆಲ್ಪ್ಫುಲ್ ಆಗ್ತವೆ. ಈ ಕೋರ್ಸ್ ದಿಂದ ನೀವು ಈ RRB ಗ್ರೂಪ್ ಡಿ ಎಕ್ಸಾಮ್ ನಲ್ಲಿ 100ರಲ್ಲಿ 80+ ಮಾರ್ಕ್ಸ್ ಗಳನ್ನ ಪಡ್ಕೊಳ್ಳುವಂತಹ ಕಂಟೆಂಟ್ ಅನ್ನು ನಾವು ಹಾಕೇವಿ. ಎಲ್ಲವುಗಳನ್ನ ಒಳ್ಳೆ ರೀತಿಯಿಂದ ಸೀರಿಯಲ್ ವೈಸ್ ಜೋಡಣೆ ಮಾಡಿ ನಿಮ್ಗೆ ಕೊಡ್ತಾ ಇದ್ದೇವೆ. ಈ ಕ್ಲಾಸಸ್ ದಿಂದ ನೀವು ಮತ್ತೆ ಬೇರೆ ಏನು ಓದುವಂತ ಅವಶ್ಯಕತೆ ಇಲ್ಲ, ಇದಿಷ್ಟು ಮಾಡಿದ್ರೆ ಸಾಕಾಗುತ್ತೆ. ಯಾವುದೇ ಬೇರೆ ಬುಕ್ಸ್ ಓದುವಂತ ಅವಶ್ಯಕತೆ ಇಲ್ಲ, ಏನು ಇಲ್ಲ, ಎಲ್ಲ ಕವರ್ ಆಗಿರ್ತೈತಿ ಇದರಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ನನಗೆ ವಾಟ್ಸ್ಆಪ್ ಮಾಡ್ರಿ, ನೀವು ಜಾಯಿನ್ ಆಗ್ಬಹುದು. ಓಕೆನಾ? ಆಮೇಲೆ ಇದು ಆಫರ್ ಫೀಸ್ ನಡೀತಾ ಇದೆ. ಹಾಗಾಗಿ ಬೇಗನೆ ಜಾಯಿನ್ ಆಗ್ರಿ. ಆಫರ್ ಫೀಸ್ ಮುಗೀತು ಅಂತಂದ್ರೆ ಆಮೇಲೆ ನಿಮ್ಗೆ 1500 ರೂಪಾಯಿಗೆ ಕೋರ್ಸ್ ಸಿಗ್ತಾ ಇದೆ. ಕೋರ್ಸ್ ಸಿಗುತ್ತೆ, 500 ರೂಪಾಯಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಬೇಗನೆ ನೀವು ಈ ಕ್ಲಾಸ್ಗೆ ಜಾಯಿನ್ ಆಗ್ಬಹುದು. ಈಗ ಇಲ್ಲಿ ಒಂದು ಮಾಹಿತಿ ನಿಮ್ಗೆ ನಾನು ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಮಾಡಿದ್ದೆ. ಏನು ಅಂತಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ RRB ಗ್ರೂಪ್ ಡಿ ಏನಿದೆ, ಗ್ರೂಪ್ ಡಿ ಎಕ್ಸಾಮ್ ಯಾವಾಗ ಅನ್ನೋದು ಬಹಳಷ್ಟು ಜನರ ಒಂದು ತಲೆಯೊಳಗೆ ಐತಿ. ಯಾವಾಗ ಎಕ್ಸಾಮ್ ಆಗ್ತದೆ, ಈಗಾಗಲೇ 2024-25 ಅಪ್ಲಿಕೇಶನ್ ಅನ್ನ ಹಾಕಿರಿ. ಬಟ್ ಎಕ್ಸಾಮ್ ಇರ್ತಕ್ಕಂಥದ್ದು ಯಾವ ತಿಂಗಳಿನಲ್ಲಿ ನಡೀತಾ ಇದೆ? ಈ ಎಕ್ಸಾಮ್ ಇರುವಂತದ್ದು ನಿಮ್ದು ಜುಲೈ
ಅಥವಾ ಆಗಸ್ಟ್ದಲ್ಲಿ ನಿಮ್ಮ ಎಕ್ಸಾಮ್ ನಡೀತಾ ಇದೆ. ಜುಲೈ ಅಥವಾ ಆಗಸ್ಟ್ 2025ರಲ್ಲಿ ನಿಮ್ಮ RRB ಗ್ರೂಪ್ ಡಿ ಎಕ್ಸಾಮ್ ಇರ್ತಕ್ಕಂಥದ್ದು ನಡೀತಾ ಇದೆ. ಇನ್ನು ನಿಮ್ಮ ಹತ್ರ ಟೈಮ್ ಇದೆ, ಹೌದಾ. ಈಗ ಏಪ್ರಿಲ್ ಇರ್ತಕ್ಕಂಥದ್ದು ನಡೀತಾ ಇದೆ. ಏಪ್ರಿಲ್ 2025ನೇ ಇಸ್ವಿ, 2025 ಏಪ್ರಿಲ್ ಮಂತ್ ನಡೀತಾ ಇದೆ. ಏಪ್ರಿಲ್ ಇದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಮೇ, ಜೂನ್, ಆಮೇಲೆ ಜುಲೈ. ಸೊ ಇಲ್ಲ ಅಂತಂದ್ರು ನಿಮ್ಗೆ 90ರಿಂದ 100 ದಿನಗಳವರೆಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ ಟೈಮ್ ಇದೆ. ಸೊ ಈ 90ರಿಂದ 100 ದಿನಗಳ ಒಳಗಡೆನೆ ಸೊ ಈ ಕ್ಲಾಸಸ್ ಗಳನ್ನ ತಗೊಂಡ್ರ ಅಂತಂದ್ರ ನೀವು 90 ದಿನಗಳ ಒಳಗಡೆನೆ ಏನಪ್ಪಾ ಅಂತಂದ್ರೆ ಈ ಕಂಪ್ಲೀಟ್ ಕೋರ್ಸ್ ಅನ್ನ ಮುಗಿಸಬಹುದು. ನೀವು ಡೈಲಿ 3 ಗಂಟೆ ವಿಡಿಯೋಸ್ ನೋಡಿ ನೀವು ಇದನ್ನ 90 ದಿನಗಳಲ್ಲಿ ಮುಗಿಸಬಹುದು. ಈ ಒಂದು ಕೋರ್ಸ್ ಅಲ್ಲಿ ಒಂದು ಟೈಮ್ ಟೇಬಲ್ ಕೊಟ್ಟಿರ್ತೀವಿ. ಆ ಟೈಮ್ ಟೇಬಲ್ ಅನ್ನ ಫಾಲೋ ಅಪ್ ಮಾಡ್ತಾ ಇದ್ರೆ ಅಂತಂದ್ರೆ ನೀವು ಡೈಲಿ 90 ದಿನಗಳ ಒಳಗಡೆನೆ GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಏನೈತೆ ಎಲ್ಲಾನು ನೀವ್ ಏನ್ ಮಾಡ್ತೀರಾ, ಕವರ್ ಮಾಡ್ಕೋತೀರಾ. ಸೊ ಹಾಗಾಗಿ ಇದು ಒಂದು ಸ್ಪೆಷಲ್ ಆಗಿರುವಂತದ್ದು ಕೋರ್ಸ್ ನಿಮ್ಗಾಗಿ ತಂದೇವಿ. ಗೊತ್ತಾಯ್ತು. ಈಗ ಎಕ್ಸಾಮ್ ಇರುವಂತದ್ದು ಜುಲೈ ಇಲ್ಲ ಅಂತಂದ್ರೆ ಆಗಸ್ಟ್ದಲ್ಲಿ ಇರ್ತಕ್ಕಂಥದ್ದು ಆಗುತ್ತೆ. ಈಗ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ವೇಕೆನ್ಸಿ ಇರ್ತಕ್ಕಂಥದ್ದು ಹೆಚ್ಚಾಗ್ತಾವ ಇಲ್ಲ. ವೇಕೆನ್ಸಿ 2024ರಲ್ಲಿ ಏನ್ ಕಾಲ್ಫಾರ್ಮ್ ಆಗಿತ್ತು, ಸೊ ಅದರ ಒಂದು ವೇಕೆನ್ಸಿ ಹೆಚ್ಚಾಗ್ತಾವೋ ಇಲ್ಲೋ. ಸೊ 32,000 ಚಿಲ್ಲರೆ ಇರ್ತಕ್ಕಂಥದ್ದು ವೇಕೆನ್ಸಿಗಳು ಬಂದಾವೆ ಈ ಸಲ. ಬಟ್ ವೇಕೆನ್ಸಿ ಇರೋದು 1 ಲಕ್ಷದವರೆಗೆ ವೇಕೆನ್ಸಿಗಳಿದಾವೆ. ಬಟ್ ಅವರು ಕಾಲ್ಫಾರ್ಮ್ ಮಾಡಿರೋದು 32,000 ಮಾತ್ರ ಮಾಡ್ಯಾರೆ. ಸೊ ಅದಕ್ಕೂ ಒಂದು ರೀಸನ್ ಐತಿ. ಬಟ್ ಇಲ್ಲಿ ನಾನು ಹೇಳೋದೇನು ಅಂತಂದ್ರ ವೇಕೆನ್ಸಿಗಳು ಈ ಸಲ ಹೆಚ್ಚಾಗ್ತಾವು ಇಲ್ಲೋ ಅಂತ ಕೇಳಿದ್ರ ಅಂತಂದ್ರ ನಿಮ್ಮ ಈ ಸಲಿಯ ವೇಕೆನ್ಸಿಗಳು ಹೆಚ್ಚಾಗೋದಿಲ್ಲ, ಹೆಚ್ಚಾಗಂಗಿಲ್ಲ. 32,000 ಏನಿದಾವಲ್ಲ 32,000 ವೇಕೆನ್ಸಿಗಳು ಇರ್ತಾವ. ಯಾಕೆ ಅನ್ನೋದನ್ನ ಈ ಒಂದು ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ರೈಲ್ವೆ ಬೋರ್ಡ್ ದಿಂದ ಬಂದಿರತಕ್ಕಂತಹ ನೋಡ್ರಿ, ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೆ ಬೋರ್ಡ್, ಇವರು ಒಂದು ಲೆಟರ್ ಇರ್ತಕ್ಕಂಥದ್ದು ಜನರಲ್ ಸೆಕ್ರೆಟರಿ, ಆಮೇಲೆ ಇದೆಲ್ಲ ನೀವು ನೋಡ್ಬಹುದು. ಇವರು ಒಂದು ಲೆಟರ್ ಇರ್ತಕ್ಕಂಥದ್ದು ಮಾಡಿದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರು ಅಂತಂದ್ರೆ ಅವರು ಈ ಒಂದು 32,438 ಏನು ವೇಕೆನ್ಸಿಗಳಿದಾವೆ ಸೊ ಇಷ್ಟ ಇರ್ತಾವು. ಆಮೇಲೆ ಇಲ್ಲಿ ಏನಪ್ಪಾ ಹೇಳ್ಯಾರಂದ್ರ ವೇಕೆನ್ಸೀಸ್ ಫಾರ್ 2025 ವಿಲ್ ಬಿ ಅಸೆಸ್ಡ್ ಅಂತಂದ್ರೆ 2025ರಲ್ಲಿ ಈ ವರ್ಷ ಏನ್ ಆಗ್ಬೇಕಾಗಿದೆ ಕಾಲ್ಫಾರ್ಮ್ ಅದನ್ನು ಕೂಡ ನಾವು ಮಾಡ್ತೇವಿ ಅಂತಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ಗ್ರೂಪ್ ಡಿ ಎಕ್ಸಾಮ್ ದ ಪರೀಕ್ಷೆ ಇರುವಂತದ್ದು, ಕಾಲ್ಫಾರ್ಮ್ ಇರುವಂತದ್ದು ಪ್ರತಿ ವರ್ಷ ಆಗ್ಲಿಕ್ಕೆ ಹೋಗ್ತಾ ಇದೆ. ಈಗ 2024ರಲ್ಲಿ 32,000 ಆಗ್ಯಾವು. ಆಮೇಲೆ ಈಗ 2025ರಲ್ಲಿಯೂ ಕೂಡ ಕಾಲ್ಫಾರ್ಮ್ ಆಗುತ್ತೆ. ಸೊ ಇದು ಯಾವ್ದ್ರ ಪ್ರಕಾರ ಆಗ್ತೈತಿ, ಈಗಾಗಲೇ RRB ದವರು ಒಂದು ಕ್ಯಾಲೆಂಡರ್ ಜಾರಿಗೆ ಮಾಡಲಾಗಿದೆ. ಸೊ ಆ ಕ್ಯಾಲೆಂಡರ್ ಪ್ರಕಾರ 1 ತಿಂಗಳ ಹಿಂದ ಮುಂದ ಆಗುತ್ತೆ. ಬಟ್ 100% ಕಾಲ್ಫಾರ್ಮ್ ಈ ಸಲ 2025ರಲ್ಲಿಯೂ ಕೂಡ ಗ್ರೂಪ್ ಡಿ ಎಕ್ಸಾಮ್ಗೆ ಆಗುತ್ತೆ. ಸೊ ಯಾರು ಗ್ರೂಪ್ ಡಿ ಆಗ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿರಿ, ಒಂದು ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳಿ ನೀವು ಆಸೆ ಇಟ್ಕೊಂಡಿರಿ ಅಂತವ್ರು ಈಗಲೇ ಪ್ರಿಪರೇಷನ್ ಇರ್ತಕ್ಕಂಥದ್ದು ನಡೆಸ್ರಿ. 2025ರಲ್ಲಿ ನಿಮ್ಮ ಎಕ್ಸಾಮ್ ಇರ್ತಕ್ಕಂಥದ್ದು ಸೆಪ್ಟೆಂಬರ್ ಇಲ್ಲ ಅಂತಂದ್ರ ಅಕ್ಟೋಬರ್ 2025ರಲ್ಲಿ ಹೊಸದಾಗಿ ಮತ್ತೆ ಕಾಲ್ಫಾರ್ಮ್ ಆಗುತ್ತೆ. ಸೊ ಅವಾಗಲೂ ಕೂಡ 25ರಿಂದ 30,000 ವೇಕೆನ್ಸಿಗಳನ್ನ ಇರ್ತಾವ. ಅದಕ್ಕಿಂತ ಹೆಚ್ಚು ಈ ಸಲ ಈಗ ಮುಂದೆ ವೇಕೆನ್ಸಿಗಳು ಬರಂಗಿಲ್ಲ. ಯಾಕಂತಂದ್ರೆ ಪ್ರತಿ ವರ್ಷ ಆಗ್ತಾ ಇದಾವೆ. 1 ಲಕ್ಷ ವೇಕೆನ್ಸಿ ಇದಾವು. ಬಟ್ ಅವರು ಒಮ್ಮಿಂದೊಮ್ಮೆಲೆ ಎಲ್ಲಾನು ಕೂಡ ತುಂಬಿಕೊಳಂಗಿಲ್ಲ. ಪ್ರತಿ ವರ್ಷ ಕಾಲ್ಫಾರ್ಮ್ ಮಾಡ್ಬೇಕಲ್ಲ. ಈ ವರ್ಷದ 1 ಲಕ್ಷ ಇರುವಂತದ್ದು ಎಲ್ಲ ತುಂಬ್ಕೊಂಡ್ಬಿಟ್ರು ಅಂತಂದ್ರೆ ಮುಂದಿನ ವರ್ಷ ಏನ್ ಕರೀತಾರ, ಅವ್ರು ಕರೆಯಂಗಿಲ್ಲ. ಸೊ ಹಾಗಾಗಿ ಪ್ರತಿ ವರ್ಷ ಕರೀತಾ ಇರೋದರಿಂದ ಈ ಒಂದು ವೇಕೆನ್ಸಿ ನಿಮ್ಮ ಸೆಪ್ಟೆಂಬರ್ ಅಕ್ಟೋಬರ್ 2025ರಲ್ಲಿ ಮತ್ತೆ 2025ರ ಗ್ರೂಪ್ ಡಿ ವೇಕೆನ್ಸಿಗಳು ಬಂದೇ ಬರ್ತವೆ. ಈಗಲೇ ಪ್ರಿಪರೇಷನ್ ನಡೆಸ್ರಿ. 2024ರ ಎಕ್ಸಾಮ್ಗೂ ಕೂಡ ಪ್ರಿಪರೇಷನ್ ಆದಂಗ ಆಗುತ್ತೆ. ಆಮೇಲೆ ನಿಮ್ಮ 2025ಕ್ಕೂ ಕೂಡ ನೀವು ಒಳ್ಳೆ ರೀತಿಯಿಂದ ಪಕ್ಕಾ ರೆಡಿ ಇರ್ತಕ್ಕಂಥದ್ದು ಆಗ್ತೀರಾ ಈಗಲಿಂದ ಮಾಡಿದ್ರೆ. ಸೊ ಈ ರೀತಿ ನೀವು ಸ್ಟಡಿ ಮಾಡಿದ್ರೆ ಅಂತಂದ್ರ ಈ ಒಂದು ಕೋರ್ಸ್ ನಿಂದ ನಿಮ್ಮ 2 ಟಾರ್ಗೆಟ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗ್ತವೆ. ಸೊ ಹಾಗಾಗಿ ನೀವು ಈ ಕ್ಲಾಸ್ ಅನ್ನ ನೀವು ತಗೋಬಹುದು. ಓಕೆನಾ, ರೈಟ್. ಸೊ ಇದು ಎಲ್ಲ ಮಾಹಿತಿ ಇರ್ತಕ್ಕಂಥದ್ದು ನಾನು ನಿಮಗೆ ಹೇಳಿದೆ. ವೇಕೆನ್ಸಿ ಹೆಚ್ಚು ಆಗುತ್ತಾ ಇಲ್ಲೋ ಅಂತ ಹೇಳಿದೆ. ವೇಕೆನ್ಸಿ ಹೆಚ್ಚು ಆಗಂಗಿಲ್ಲ. ಎಕ್ಸಾಮ್ ಡೇಟ್ ಇರ್ತಕ್ಕಂಥದ್ದು ಅದನ್ನು ಕೂಡ ನಿಮಗೆ ಹೇಳಿದೆ. ಹೊಸದಾಗಿ ವೇಕೆನ್ಸಿಗಳು ಯಾವಾಗ ಬರ್ತಾವೋ ಅದನ್ನು ಕೂಡ ಹೇಳಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನನಗೆ ವಾಟ್ಸ್ಆಪ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ.
ಓಕೆನಾ. ಅದ್ರ ಜೊತೆಗೆ ಈಗಾಗಲೇ ನಮ್ಮ ಟೆಲಿಗ್ರಾಮ್ ಚಾನೆಲ್ ದಲ್ಲಿ ಕೆಲವೊಂದಿಷ್ಟು ಕ್ವಿಜಸ್ ಗಳನ್ನ ನಡೆಸ್ತಾ ಇದ್ದೀವಿ. ಅಲ್ಲಿ ಹೋಗಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ರಿ. ಅದರ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತೈತೆ, ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ. ಆಮೇಲೆ ನಮ್ಮ ವಾಟ್ಸ್ಆಪ್ ಚಾನೆಲ್ ಕೂಡ ಐತಿ, ಅಲ್ಲಿ ಕೂಡ ನೀವು ಜಾಯ್ನ್ ಆಗಬಹುದು. ಅದರ ಲಿಂಕ್ ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೆ ಕೊಟ್ಟಿರ್ತೇನೆ. ಓಕೆನಾ. ಆಮೇಲೆ ಇನ್ನೊಂದು ಹೇಳ್ಬೇಕು ಏನು ಅಂತಂದ್ರೆ, ಸೈನ್ಸ್ ಕ್ಲಾಸಸ್ ಗಳನ್ನ ನಾನು ಮಾಡ್ತಾ ಇದ್ದೆ. ಗ್ರೂಪ್ ಡಿ ಎಕ್ಸಾಮ್ಗೆ 4 ಕ್ಲಾಸಸ್ ಗಳನ್ನ ಮಾಡೀನಿ ಕೋಶ ವಿಭಜನೆವರೆಗೆ. ಸೊ ಅದ್ರ ಮುಂದಿನ ಲೈವ್ ಕ್ಲಾಸಸ್ ಇರ್ತಕ್ಕಂಥದ್ದು ಬೇಗನೆ ಇನ್ನೊಂದ್ 2-3 ದಿವಸ ಒಳಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಅದ್ರ ಸಲುವಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ನಿಮ್ಗೆ ಫ್ರೀ ಆಗಿ ಸೈನ್ಸ್ ಕ್ಲಾಸ್ ಇರ್ತಕ್ಕಂಥದ್ದು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಓಕೆನಾ. ಸೊ ಇದಿಷ್ಟು ಮಾಹಿತಿ ಇರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳ್ಬೇಕಾಗಿತ್ತು. ಅದನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಂಡೇನಿ. ಸೊ ಈ ಒಂದು ಕ್ಲಾಸ್, ಈ ಒಂದು ಸೆಷನ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಮಾಡ್ರಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಆದಷ್ಟು ಎಲ್ಲ ಕಡೆ ಇರ್ತಕ್ಕಂಥದ್ದು ವಿಡಿಯೋಸ್ ಗಳನ್ನ ಶೇರ್ ಮಾಡ್ರಿ. ಸೊ ಹೆಚ್ಚು ವಿದ್ಯಾರ್ಥಿಗಳು ನಮ್ ಜೊತೆಗೆ ಜಾಯ್ನ್ ಆಗಕತ್ರ ನಮಗೂ ಒಂದು ಹುರುಪ್ ಆಗುತ್ತೆ. ಸೊ ನಾವು ಕೂಡ ಏನಾದ್ರೂ ಒಂದು ಹೊಸದಾಗಿ ಮಾಡ್ಬೇಕು ಎಲ್ಲ ಹುಡುಗರಿಗೆ ಅಂತೇಳಿ. ಸೊ ನಿಮ್ಮ ಎಷ್ಟು ಗ್ರೂಪ್ಸ್ ಗಳಿದಾವೆ, ಆಮೇಲೆ ಎಷ್ಟು ನಿಮ್ಮ ಫ್ರೆಂಡ್ಸ್ ಇದಾರೆ, ಆಮೇಲೆ ನಿಮ್ಮ ಸ್ಟೇಟಸ್ ಅಲ್ಲೆಲ್ಲ ಕೂಡ ನೀವು ಈ ವಿಡಿಯೋವನ್ನ ಶೇರ್ ಮಾಡಬಹುದು. ಸೊ ಶೇರ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.